सहनाववतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् पंचमे सर्वाभेदाधिकरणे तस्मिन् सर्वाभेदाधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहम् इदानीं विचारयामः। इदं सूत्रं पादादितः दशमं सूत्रं। पादादितः दशमं सूत्रम् अस्मिन् अधिकरणे एकमात्रं सूत्रम्। एकमात्रसूत्रमेव अस्मिन् अधिकरणे उपनिबद्धमस्मि भगवता बादरायणेन। इदं सूत्रं पादादितः दशमं सूत्रं सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं दशमं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत् पूज्यपादानां प्रशस्ति श्लोकमेकं द्विवारं पठामः। ओम शुद्धान्तःकरणं प्राज्ञं शुद्ध विज्ञानबोधकं वन्दे तं शङ्करं ब्रह्मनिष्ठं तापत्रयापहम्। ॐ शुद्धान्तःकरणं प्राज्ञं शुद्ध विज्ञानबोधकं वन्दे तं शङ्करं ब्रह्मनिष्ठं तापत्रयापहम्। अहं शङ्करं वन्दे। कीदृशं शङ्करं? ब्रह्मनिष्ठं शङ्करं, शुद्धान्तःकरणं शङ्करं, प्राज्ञं शङ्करं, शुद्ध विज्ञानबोधकं शङ्करं, तापत्रयापहं शङ्करं अहं ವಂದೇ ಅಂತಕ್ಕಂಥದ್ದು ಅನ್ವಯ ಕ್ರಮ.
ಅರ್ಥ ಸುಲಭವಾಗಿದೆ. ಶಂಕರರಿಗೆ ಎಷ್ಟು ನೋಡಿ ವಿಶೇಷಣಗಳು. ಮೊಟ್ಟ ಮೊದಲನೆಯಾಗಿ ಬ್ರಹ್ಮನಿಷ್ಠಂ ಅಂದ್ರೇನು? ಬ್ರಹ್ಮಣಿ ನಿಷ್ಠಾ ಯಸ್ಯ ಸಹ ಬ್ರಹ್ಮಣಿ ನಿಷ್ಠಾ ಯಸ್ಯ ಸಹ ಬ್ರಹ್ಮನಿಷ್ಠಃ ತಂ ಬ್ರಹ್ಮನಿಷ್ಠಂ. ಈ ಬ್ರಹ್ಮನಿಷ್ಠರನ್ನು ಮತ್ತೆ ಶುದ್ಧಾಂತಃಕರಣಂ, ಅಶುದ್ಧವಾದ ಅಂತಃಕರಣವುಳ್ಳವರು, ಪ್ರಾಜ್ಞಂ. ಪ್ರಾಜ್ಞಂ ಅಂತಕ್ಕಂಥದ್ದನ್ನು ಇಲ್ಲಿ ಈ ಪ್ರಜ್ಞಂ ಅಂತಕ್ಕಂಥ ಪದವೂ ಇದೆ, ಅದರಲ್ಲಿ ಪ್ರಾಜ್ಞಂ ಅಂತಕ್ಕಂಥ ಪದವೂ ಇದೆ. ಪ್ರಾಜ್ಞಾ ಅಂತಕ್ಕಂಥದ್ದು ಯಾತಕ್ಕೆ ಉದಾಹರಣೆಯಾಗಿದೆ? ತುರೀಯಕ್ಕೆ ಒಂದು ಈ ಉದಾಹರಣೆ, ದೃಷ್ಟಾಂತವಾಗಿ ಬಂದಿರತಕ್ಕಂಥದ್ದು ಪ್ರಾಜ್ಞಾ ಅಂತಕ್ಕಂಥ. ಆದ್ದರಿಂದ ಪ್ರಾಜ್ಞಾ ಅಂತಂದ್ರೆ ಒಂದೇ, ತುರಿಯ ಅಂತಂದ್ರೆ ಒಂದೇ. ಯಾಕಿದೆ ಪ್ರಾಜ್ಞಾ ತುರಿಯ ಅಂತ ಒಂದೇ ಅಂತ ಮಾಡಿಕೊಳ್ಬೇಕು ಅಂತಂದ್ರೆ, ಎರಡು ಈ ವಿಶೇಷಣಗಳನ್ನು ನೋಡಿ ಇದನ್ನು ಅರ್ಥ ಮಾಡಬೇಕು. ಏನು? ಒಂದು ಶುದ್ಧಾಂತಃಕರಣಂ, ಒಂದು ಶುದ್ಧ ವಿಜ್ಞಾನ ಬೋಧಕಂ. ಪ್ರಾಜ್ಞವಿಗೆ ಈ ಒಂದು ಅಜ್ಞಾನ ಅಂತಕ್ಕಂಥದ್ದು, ಜ್ಞಾನಾಭಾವ ಅಂತಕ್ಕಂಥದ್ದು ಇರುತ್ತೆ, ಅವನಿಗೆ ಹೋಗಿರೋದಿಲ್ಲ. ಹೇಗಿರುತ್ತೆ ಆ ಒಂದು ಅಜ್ಞಾನ ಅಂತಕ್ಕಂಥದ್ದು? ಅಲ್ಲಿ ಅಭಾವರೂಪವಾಗಿ ಇರುತ್ತದೆ. ಎಲ್ಲಿ? ಈ ಸುಷುಪ್ತಾವಸ್ಥೆಯಲ್ಲಿ ಅಜ್ಞಾನ ಇದ್ದೇ ಇರುತ್ತೆ. ಆದರೆ ಈ ಜಾಗೃತ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಇರುವಂತೆ ಅದು ಏನಾಗಿದೆ? ಈ ಒಂದು ಅಭಾವ ಸ್ಥಿತಿಯಲ್ಲಿ ಅಭಾವ ರೂಪದಿಂದ ಇರೋದಿಲ್ಲ, ಅಲ್ಲಿ ಭಾವರೂಪದಿಂದಲೇ ಇರ್ತವೆ ಎರಡೂ ಅವಸ್ಥೆಗಳಲ್ಲಿ. ಆದರೆ ಇಲ್ಲಿ ಮಾತ್ರ ಅಭಾವ ರೂಪದಿಂದ ಇರುತ್ತೆ. ಯಾವಾಗ ಅಂತಃಕರಣ ಶುದ್ಧವಾಗಿದೆಯೋ, ಅದು ಹೋಗಿಬಿಟ್ಟಿದೆಯೋ, ಆಗೇನಾಗುತ್ತೆ? ಪ್ರಾಜ್ಞಾನೂ ಒಂದೇ, ತುರಿಯಾನು ಒಂದೇ. ಹಾಗೆ ನೋಡಿದ್ರೆ ಎಲ್ಲ ಒಂದೇನೆ. ಯಾವುದು? ಜಾಗೃತ ಅವಸ್ಥೆನೂ ಒಂದೇ, ಸ್ವಪ್ನಾವಸ್ಥೆನೂ ಒಂದೇ, ಪ್ರಾಜ್ಞಾವಸ್ಥೆನೂ ಒಂದೇ, ಎಲ್ಲ ಒಂದೇ, ತುರಿಯಾವಸ್ಥೆ. ಆದ್ರೆ ನಮಗೆ ಆಗ್ತಾ ಇರೋ ಅನುಭವಕ್ಕೆ ಬರ್ತಾ ಇಲ್ವಲ್ಲ. ಆದ್ದರಿಂದ ಇದು ಹೇಳಬೇಕಷ್ಟೇ, ಇನ್ನೇನಿಲ್ಲ. ಈ ಥರ ಮತ್ತೆ ಶುದ್ಧ ವಿಜ್ಞಾನ ಬೋಧಕಂ, ಶುದ್ಧ ವಿಜ್ಞಾನ, ಜ್ಞಾನ ಎನ್ನುವ ಒಂದು ಶಬ್ದಕ್ಕೆ ಎರಡು ವಿಶೇಷಣವನ್ನು ಇಲ್ಲಿ ಹಾಕಿದೆ. ಒಂದು ಶುದ್ಧ ಅಂತಕ್ಕಂಥದ್ದು, ಒಂದು ವಿ ಅಂತಕ್ಕಂಥದ್ದು. ಶುದ್ಧ ವಿಜ್ಞಾನ ಅಂತಂದ್ರೆ ಯಾವ ಒಂದು ಕಷ್ಮಲವೂ ಇಲ್ಲದೆ ಇರತಕ್ಕಂತಹ ಒಂದು ಜ್ಞಾನ. ಅದೇನು? ಎಲ್ಲ ಜ್ಞಾನದಲ್ಲೂ ಒಂದು ಕಷ್ಮಲ ಅಂದ್ರೆ ಏನು? ಕಷ್ಮಲ ಅಂತಂದ್ರೆ ಈ ಒಂದು ಕ್ರಿಯಾ ಫಲ ಎರಡು ಇದ್ದೇ ಇರುತ್ತೆ. ಎಲ್ಲ ಯಾವುದೇ ಕಾಲ ಕ್ರಿಯೆ ಮಾಡಬೇಕು, ಫಲ ತಗೊಳ್ಬೇಕು. ಅದು ಇಲ್ಲಿ ಈ ಒಂದು ಕ್ರಿಯಾ ಫಲ ಅಂತಕ್ಕಂಥದ್ದು ಯಾವ ಒಂದು ವಿಶೇಷವೂ ಕೂಡ ಇಲ್ಲಿ ಇರುವುದಿಲ್ಲ, ಇಂಥ ಜ್ಞಾನ. ಮತ್ತು ವಿ ಅಂತಂದ್ರೇನು? ವಿಶೇಷವಾದ ಜ್ಞಾನ. ವಿಶೇಷವಾದ ಜ್ಞಾನ ಅಂತಂದ್ರೇನು? ಯಾವಾಗ ಇಂತಹ ಜ್ಞಾನವು ನಮಗೆ ಈ ಒಂದು ಸ್ಮೃತಿಗೆ ಬರುತ್ತದೆಯೋ, ಆ ಒಂದು ಕ್ಷಣದಲ್ಲೇ ಅದು ಕೇವಲ ಸ್ಮೃತಿಗೆ ಬರುವುದಷ್ಟೇ ಅಲ್ಲ, ಅನುಭವಕ್ಕೂ ಬಂದು ಬಿಡುತ್ತದೆ, ಅನುಭವದಲ್ಲೂ ನಿಂತು ಬಿಡುತ್ತೆ ಅದು. ಅದಕ್ಕೋಸ್ಕರ ಶುದ್ಧ ವಿಜ್ಞಾನ, ಇಂತಹ ಶುದ್ಧ ವಿಜ್ಞಾನ ಬೋಧಕವನ್ನು ಆ ಬೋಧನೆಯನ್ನು ಮಾಡ್ತಾ ಇರತಕ್ಕಂತಹ ಮತ್ತೇನು? ತಾಪತ್ರಯಾಪಹಂ, ಆದಿ ಭೌತಿಕ, ಆದಿ ದೈವಿಕ ಮತ್ತೆ ಆಧ್ಯಾತ್ಮಿಕ ತಾಪ ಇರೋದೇ ಮೂರು ತಾಪಗಳು ತಾನೆ. ಅದು ಬಿಟ್ಟು ಇನ್ಯಾವ ತಾಪ ಅಂತಲೂ ಇಲ್ವಲ್ಲ. ತ್ರಾಸ ತಾಪ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಆದಿ ಭೌತಿಕವಾಗಿರ್ಬೇಕು, ಇಲ್ಲ ಆದಿ ದೈವಿಕವಾಗಿರ್ಬೇಕು, ಇಲ್ಲ ಆಧ್ಯಾತ್ಮಿಕವಾಗಿರ್ಬೇಕಾದ ತಾಪತ್ರಯಗಳು ಇರ್ತವೆ. ರೋಗ ಬಂತು, ರುಜಿನ ಬಂತು, ವಿಜ್ಞಾನ ಬಂತು, ಸಂಕಟ ಆಯಿತು, ಕಷ್ಟ ಆಯಿತು, ಸುಖ ಆಯಿತು, ಇದು ಎಲ್ಲ ಸುಖಾನು ತಾಪತ್ರಯ, ಅದಕ್ಕೆ ಸೇರುತ್ತೆ ಇದು. ಹೀಗೆ ತಾಪತ್ರಯ, ಮೂರು ವಿಧವಾದ ತಾಪತ್ರಯಗಳನ್ನು ಇಲ್ಲ ತೊಡೆದು ಹಾಕುವನು ಆಗಿರತಕ್ಕಂತಹ ಶಂಕರನನ್ನ ನಾನು ಒಂದೇ ನಮಸ್ಕರಿಸುತ್ತೇನೆ ಅಂತಕ್ಕಂಥದ್ದು ಇದರ ಒಂದು ಅರ್ಥ. ಸರಳವಾಗಿದೆ ಅರ್ಥ. ಮತ್ತೆ ಒಂದು ಬಾರಿ ಈ ಒಂದು
ಪ್ರಶಸ್ತಿ ಶ್ಲೋಕವನ್ನು ಪಾರಾಯಣ ಮಾಡಿ ಅದರ ಅರ್ಥವನ್ನು ತಿಳಿದು ಭಗವತ್ಪಾದ ಶಂಕರರಲ್ಲಿ ಒಂದು ಅನುಗ್ರಹವನ್ನು ಬೇಡಿ ನಮ್ಮ ಈ ಪಾಠವನ್ನು ಶುರು ಮಾಡೋಣ. ಓಂ ಶುದ್ಧಾಂತಃಕರಣಂ ಪ್ರಾಜ್ಞಂ ಶುದ್ಧ ವಿಜ್ಞಾನಬೋಧಕಂ ವಂದೇ ತಂ ಶಂಕರಂ ಬ್ರಹ್ಮನಿಷ್ಠಂ ತಾಪತ್ರಯಾಪಹಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ಪಂಚಮಂ ಸರ್ವಾಭೇದಾಧಿಕರಣಂ. ಓಂ ಸರ್ವಾಭೇದಾದನ್ಯತ್ರೇ ಮೇ ಓಂ ಸರ್ವಾಭೇದಾದನ್ಯತ್ರೇ ಮೇ. ಈ ಸೂತ್ರದಲ್ಲಿ ಹಿಂದಿನ ಸೂತ್ರದಲ್ಲಿ ಹೇಳಿರತಕ್ಕಂತಹ ಈ ಒಂದು ಈ ಉದ್ಗೀತ ಮತ್ತೆ ಅಕ್ಷರ ಇವೆರಡಕ್ಕೂ ಕೂಡ ಈ ಸಾಮಾನಾಧಿಕರಣ್ಯವನ್ನು ಹೇಳಿರುವುದರಿಂದ ಅಲ್ಲಿ ಯಾವ ಪಕ್ಷವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಅಲ್ಲಿ ವಿಶೇಷಣ ಪಕ್ಷವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಆ ಒಂದು ಉದ್ಗೀತಕ್ಕೂ ಇಲ್ಲಿ ಬಂದಿರತಕ್ಕಂಥ ಉದ್ಗೀತಕ್ಕೂ ಎರಡೂ ಕಡೆಯಲ್ಲಿ ಓಂ ಇತ್ಯೇತರ ಅಕ್ಷರ ಉದ್ಗೀತ ಉಪಾಸೀತ ಒಂದು, ಓಂ ಇತ್ಯೇತರ ಅಕ್ಷರಂ ಸರ್ವಂ ಒಂದು, ಎರಡು ಕಡೆ ಬಂದಿದೆ. ಬಂದಿದ್ದರೂ ಕೂಡ ಇದು ಒಂದೆಯ ಬೇರೆಯ ಅಂತ ಪ್ರಶ್ನೆ ಮಾಡಿ, ಇಲ್ಲ ಇದು ಬೇರೆ 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 ಎನ್ನುವುದನ್ನು ತಿಳಿಸುವುದಕ್ಕಾಗಿಯೇ ಇಲ್ಲಿ ವಿಶೇಷಿಸಿ ಹೇಳಿದ್ದಾರೆ. ವಿಶೇಷಿಸಿ ಹೇಳಿದ್ದಾರೆ ಈ ಓಂಕಾರವನ್ನ, ಈ ಬ್ರಹ್ಮವನ್ನ. ಎಲ್ಲ ಕಡೆ ಶ್ರುತಿಗಳಲ್ಲಿ ಹೇಳಿರುವಂತೆ ಹೇಳಿಲ್ಲ. ಅಶಬ್ದಮ ಸ್ಪರ್ಶವ ರೂಪಮವ್ಯಯಂ ಹೇಳಿಲ್ಲ. ಆ ಬ್ರಹ್ಮ ಅಲ್ಲ ಇಲ್ಲಿ, ಆ ಓಂಕಾರ ಅಲ್ಲ ಇಲ್ಲಿ. ಅದನ್ನ ಗ್ರಹಿಸದೆ ಇರಲಿ ಎಂಬ ಒಂದು ದೃಷ್ಟಿಯಿಂದ ಇಲ್ಲಿ ವಿಶೇಷಣವನ್ನು ಹಾಕಿದ್ದಾರೆ. ಉದ್ಗೀತ ಉದ್ಗೀತ ಅಂತ. ಉದ್ಗೀತವೆಂಬ ವಿಶೇಷಣದಿಂದ ಕೂಡಿದ ಓಂಕಾರ ಇದು. ಮತ್ತೇನು? ಸರ್ವ ಸಮಾನವಾದ ಎಲ್ಲ ಶ್ರುತಿಗಳಲ್ಲೂ ಕೂಡ ವೇದ್ಯವಾಗಿರತಕ್ಕಂಥ ಪರಮ ಗುರಿಯಾಗಿರತಕ್ಕಂಥ ಅಕ್ಷರ ತತ್ವ ಅಲ್ಲ ಇಲ್ಲಿ ಹೇಳಿರ್ತಕ್ಕಂಥ. ಹಾಗಾಗಿ ಎರಡೂ ಕಡೆ ಬೇರೆ ಬೇರೆ ಅಂತ ಹೇಳಿದ್ರು. ನೋಡಿ ಹೇಗೆ ಹೇಳ್ತಾ, ಒಂದು ಕಡೆ ಉಪನಿಷತ್ತುಗಳಲ್ಲಿ ಎರಡು ವಾಕ್ಯ ಇದ್ರೆ ಇಲ್ಲ ಇಲ್ಲ ಇದೆರಡು ಒಂದೇ, ಒಂದು ಕಡೆ ಹೇಳಿರೋದನ್ನ ಇನ್ನೊಂದು ಕಡೆ ಉಪಸಂಹಾರ ಮಾಡಿಕೊಳ್ಬೇಕು. ಒಂದು ಗುಣ ಬಿಟ್ಟಿರ್ತಾರೆ, ಉಪಸಂಹಾರ ಮಾಡಿಕೊಳ್ಬೇಕು. ಅದರ ಇನ್ನೊಂದು ಕಡೆ ಒಂದೇ ವಿದ್ಯೆ ಅದು ಅಂತ ಹೇಳ್ತಾರೆ. ಇನ್ನೊಂದು ವಿಷಯ ವಾಕ್ಯ ತಗೊಳ್ತಾರೆ, ಇಲ್ಲ ಇಲ್ಲ ಹಿಂದೆ ನಾವು ಹೇಳಿದ್ವಿ, ಆದರೆ ಇಲ್ಲಿ ಮಾತ್ರ ಇದನ್ನ ಒಂದೇ ಇದು ತೆಗೆದುಕೊಳ್ಳಬಾರದು, ಇದು ಬೇರೆ ಬೇರೆನೆ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಹೀಗೆ ಉಪನಿಷತ್ತುಗಳಲ್ಲಿ ಒಂದೇ ಒಂದು ಪದಕ್ಕೆ ನೋಡಿ ಎರಡು ವಿರುದ್ಧವಾದ ಅರ್ಥಗಳು ಬಂದುಬಿಡುತ್ತೆ. ಇಲ್ಲೇ ನೋಡಿ, ಓಂಕಾರ ಅನ್ನೋದಕ್ಕೆ ಎರಡು ಅರ್ಥ. ಓಂಕಾರ ಅಂದರೆ ಶುದ್ಧ ಬ್ರಹ್ಮನೂ ಒಂದಾಯ್ತು. ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಇಲ್ಲ ಇಲ್ಲ ಉದ್ಗೀತ ಅವಯವವಾದ ಓಂಕಾರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎರಡೂ ಅಷ್ಟೇ, ಅಕ್ಷರ ಅಂತಲೇ, ಅಲ್ಲೂ ಇಲ್ಲೂ ಅಕ್ಷರ ಅಂತಲೇ. ಅಲ್ಲಿ ಅರ್ಥವೇ ಬೇರೆ, ಇಲ್ಲಿ ಅರ್ಥ ಬೇರೆ. ಅಲ್ಲಿ ಜ್ಞೇಯವಾದ ಒಂದು ಅಕ್ಷರ ತತ್ವ, ಇಲ್ಲಿ ಉಪಾಸ್ಯವಾದ ಅಕ್ಷರ ತತ್ವ. ಹೌದಾನೆ? ಜ್ಞೇಯವಾದ ಅಕ್ಷರ ತತ್ವ, ಯಾವ ಉಪಾಸನೆ ಬೇಕಿಲ್ಲ, ಯಾವ ಕ್ರಿಯೆ ಬೇಕಿಲ್ಲ, ಏನು ಬೇಕಿಲ್ಲ. ಆದರೆ ಇಲ್ಲಿ ಹಾಗಲ್ಲ. ಕರ್ತೃ ಬೇಕು, ಕರ್ಮ ಬೇಕು, ಸಾಧನ ಬೇಕು, ಎಲ್ಲ ಬೇಕು. ಎರಡಕ್ಕೂ ಎರಡು ಶಬ್ದ ಒಂದೇ ಶಬ್ದ, ಅಕ್ಷರ ಅಂತ ಒಂದೇ ಶಬ್ದ. ಇದು ಬ್ರಹ್ಮ, ಅದು ಎಷ್ಟೋ ಕಡೆ ಉಪಯೋಗಿಸಿದ್ದಾರೆ. ಹೀಗೆ ಇದರ ಅರ್ಥವನ್ನು ತಿಳಿಯದೆ ನಾವು ನೋಡಿಬಿಟ್ರೆ ಅಪಾರ್ಥ ಆಗಿಬಿಡುತ್ತೆ. ಇದನ್ನೇ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿಗಳು ಹೇಗೆ ಈ ಪಾಶ್ಚಾತ್ಯ ವಿದ್ವಾಂಸರು ಅಥವಾ ನಮ್ಮಲ್ಲೂ ಕೆಲವರು ಹೇಗೆ ಇಲ್ಲಿ ಮೋಹಕ್ಕೆ ಒಳಗೊಂಡಿದ್ದಾರೆ, ಮೋಹಕ್ಕೆ ಒಳಪಟ್ಟಿದ್ದಾರೆ ಅನ್ನುವುದನ್ನು ಹೇಳಿದ್ದಾರೆ. ಎಲ್ಲಿ ನೋಡಿ, ಎರಡೂ ಕಡೆ ಒಂದೇ ಪದ, ಒಂದೇ ಅರ್ಥ. ಆದರೂ ಕೂಡ ಇಲ್ಲಿ ಬೇರೆ, ಅಲ್ಲಿ ಬೇರೆ ಅರ್ಥ.
ವಿರುದ್ಧವಾದ ಅರ್ಥ. ಇದನ್ನ ತಿಳಿಯದೆ ಏನೋ ಒಂದು ಅರ್ಥ ಮಾಡಿ ಎಲ್ಲ ಒಂದೇ, ಅಲ್ಲೂ ಇಲ್ಲಿ ಏನ್ರಿ ಇಲ್ಲಿ ಹೀಗೆ ಹೇಳಿದ್ದಾರೆ, ಅಲ್ಲಿ ಹಾಗೆ ಹೇಳಿದ್ದಾರೆ ಅಂತ ಹೇಳಿಬಿಟ್ಟಿದ್ದಾರೆ, ಇದು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಇದೇನದು ತಳಸ್ಪರ್ಶಿಯಾದ ಜ್ಞಾನದಿಂದ ಹೇಳಿದ ಮಾತಲ್ಲ ಇದು. ಎಲ್ಲೋ ಒಂದು ಪ್ರಕರಣ ನೋಡಿರ್ತಾರೆ, ನೋಡಿ ಈ ಪ್ರಕರಣ ಇಲ್ಲಿ ಇಲ್ಲ ರೀ, ಎರಡು ಕಡೆ ಒಂದೇ ಶಬ್ದ ಇದ್ರೂ ಕೂಡ ಅದನ್ನು ತಗೋಬಾರದು ಅಂತ ಒಂದು ಕಡೆ ಹೇಳಿರ್ತಾರೆ, ಒಂದೇ ಅಂತ ತೆಗೆದುಕೊಳ್ಳಬಾರದು ಅಂತ ಹೇಳಿದಾರಲ್ಲ, ಎಲ್ಲ ಕಡೆಯೂ ಅದನ್ನೇ ಉಪಯೋಗಿಸ್ತಾರೆ. ಇಲ್ಲ, ಹಾಗೆ ಮಾಡಬಾರ್ದು. ಇಲ್ಲಿ ಏನು ಮಾಡಿದ್ದಾರೆ ಪ್ರಕೃತ, ಹಿಂದಿನ ಸೂತ್ರಕ್ಕೆ ವಿರುದ್ಧವಾಗಿ, ಅಧಿಕರಣಕ್ಕೆ ವಿರುದ್ಧವಾಗಿ ಇಲ್ಲಿ ಈ ಅದೇ ಒಂದು ಪ್ರಾಣ ಸಂವಾದದಲ್ಲಿ ಬರತಕ್ಕಂತಹ, ಎರಡೂ ಕಡೆ ಬರತಕ್ಕಂತಹ ಪ್ರಾಣ ಸಂವಾದದಲ್ಲಿ ಗುಣ ಹೇಳಿದ್ದಾರಲ್ಲ, ಆ ಗುಣವನ್ನ ಎರಡೂ ಕಡೆ ಹಾಕ್ಕೊಳ್ಬೇಕೆ ಅಥವಾ ಬೇಡವೇ? ಹಿಂದಿನ ಒಂದು ನಿಯಮ ತಗೊಂಡ್ಬಿಟ್ರೆ ಹಾಕೋಬಾರದು, ಅದೇ ಬೇರೆ ಇದೇ ಬೇರೆ ಅಂತ ಆಯ್ತು. ಇಲ್ಲಿ ಇಲ್ಲೂ ಅದೇ ನಿಯಮ, ಇಲ್ಲ ಇಲ್ಲಿ ಬೇರೆ ನಿಯಮ ಇಲ್ಲಿ ಅಂತ ಹೇಳಿ, ಏನ್ ನಿಯಮ ಅದು, ಇಲ್ಲಿ ಹೇಗೆ ತಾವು ತಗೊಳ್ಕೊಳ್ಬೇಕು, ಈ ಪ್ರಾಣ ಸಂವಾದ, ಪ್ರಾಣೋಪಾಸನೆ ಇಲ್ಲೂ ಇದೆ, ಇದನ್ನು ಇಲ್ಲಿ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ಈ ಒಂದು ಅಧಿಕರಣದಲ್ಲಿ ಹೇಳ್ತಾ ಇದ್ದಾರೆ. ನೋಡೋಣ. ಮತ್ತೊಂದು ಬಾರಿ ಸೂತ್ರವನ್ನು ಪಾರಾಯಣ ಮಾಡಿ ನಂತರ ಅದರ ಪದವಿಭಾಗ ಕ್ರಮ, ಅನ್ವಯ ಕ್ರಮ, ಅನ್ವಯಾರ್ಥ ಇದೆ ನೋಡು. ಓಂ ಸರ್ವಾಭೇದಾದನ್ಯತ್ರೇ ಮೇ, ಓಂ ಸರ್ವಾಭೇದಾದನ್ಯತ್ರೇ ಮೇ. ಸರ್ವಾಭೇದಾತ್ ಒಂದೇ ಪದ ಆಯ್ತು, ಸಮಸ್ತ ಪದ ಆಯಿತು. ಅದನ್ನ ಸಂಧಿ ಬಿಡಿಸಿದ್ರೆ ಹೇಗಾಗುತ್ತೆ? ಸರ್ವ ಅಭೇದಾತ್ ಅಂತ. ಸರ್ವ ಅಭೇದಾತ್ ಅಂತಕ್ಕಂಥದ್ದು ಒಂದು ಪದ, ಸಂಧಿ ಆಗಿರ್ತಕ್ಕಂಥ ಸರ್ವಾಭೇದಾತ್ ಅಂತ. ಅದಕ್ಕೆ ವಿಗ್ರಹ ಹೇಗಾಗುತ್ತೆ ಅನ್ವಯ ಕ್ರಮದಲ್ಲಿ ನೋಡೋಣ. ಅದನ್ನ ಮೊಟ್ಟ ಮೊದಲಿಗೆ ಪದ ವಿಭಾಗ ಕ್ರಮ ನೋಡ್ಬಿಡೋಣ. ಸರ್ವಾಭೇದಾತ್ ಅನ್ಯತ್ರ ಇಮೇ ಇತಿ ತ್ರಿಪದಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ ತ್ರೀಣಿ ಪದಾನಿ ಭವಂತಿ, ತ್ರೀಣಿ ಪದಾನಿ ವರ್ತಂತೆ. ಈಗ ಅನ್ವಯ ಕ್ರಮ ನೋಡೋಣ. ಇದರಲ್ಲಿ ಕೆಲವು ಪದಗಳನ್ನು ನಾವು ಸೇರಿಸ್ಕೊಳ್ಬೇಕು. ನಾವು ಇಲ್ಲಿ ಅರ್ಥವೇ ಆಗೋದಿಲ್ಲ. ಸೂತ್ರಕ್ಕೆ ಹೀಗೆ ಏನು ಅರ್ಥ ಆಗುತ್ತೆ? ಸರ್ವಾಭೇದಾತ್ ಅನ್ನುವಾಗಲೂ ಕೂಡ ನಮಗೆ ನಿರ್ದಿಷ್ಟವಾದ ಅರ್ಥ ಗೊತ್ತಾಗೋದು. ಯಾಕೆಂದ್ರೆ ಸಮಸ್ತ ಪದ ಇದು ವಿಗ್ರಹ ಮಾಡಿಕೊಳ್ಳೇಬೇಕು. ಆಯ್ತಪ್ಪ, ವಿಗ್ರಹ ಮಾಡ್ಕೊಂಡ್ವಿ. ವಿಗ್ರಹ ಮಾಡ್ಕೊಂಡ್ಮೇಲೆ ಏನು? ಸರ್ವ ಅಭೇದದಿಂದ ವಿಗ್ರಹ ಆಮೇಲೆ ಮಾಡೋಣ. ಸರ್ವ ಅಭೇದದಿಂದ, ಸರ್ವ ಅಭೇದದ ದೆಸೆಯಿಂದ. ಇನ್ನ ಅನ್ಯತ್ರ ಅಂದ್ರೇನು? ಮತ್ತೊಂದು ಕಡೆ, ಬೇರೊಂದು ಕಡೆ, ಇಮೆ ಇವುಗಳು. ಇಷ್ಟೇ ಇದು ಅರ್ಥ. ಯಾಕೆ 3 ಪದ ಇದೆ ನೋಡಿ. ಸರ್ವ ಅಭೇದದ ದೆಸೆಯಿಂದ, ಮತ್ತೊಂದು ಕಡೆ, ಇವುಗಳು. ಏನರ್ಥ ಆಯ್ತು? ಏನು ಅರ್ಥವಾಗಿದೆ. ಇದಕ್ಕೆ ಈ ಅನ್ವಯ ಕ್ರಮದಲ್ಲಿ ನೋಡೋಣ. ಸರ್ವಾಭೇದಾತ್, ಹೌದ್ ತಾನೆ? ಸರ್ವಾಭೇದಾತ್ ಅಂದ್ರೇನು? ವಿಗ್ರಹ ಮಾಡಿದ್ರೆ ಸರ್ವ ಅಂತಂದ್ರೆ ಸರ್ವಾಸು ಶಾಖಾಸು, ಆಮೇಲೆ ಅಭೇದಾತ್ ಅಂತಿದೆ. ಅಭೇದಾತ್ ಅಂದ್ರೆ ಕಸ್ಯ ಅಭೇದಾತ್, ಯಾವುದರ ಅಭೇದ ಇದೆ ಅಂದ್ರೆ ಪ್ರಾಣ ವಿಜ್ಞಾನಸ್ಯ. ಇಲ್ಲಿನ ವಿಷಯವಾಕ್ಯ ಅದು. ಅಲ್ಲೇನಾಯಿತು? ಸರ್ವ ಅಭೇದಾತ್ ಅಂತಕ್ಕಂಥದ್ದಕ್ಕೆ ಅರ್ಥ ಏನಾಯಿತು? ಸರ್ವಾಸು ಶಾಖಾಸು ಪ್ರಾಣ ವಿಜ್ಞಾನಸ್ಯ ಅಭೇದಾತ್. ಇಷ್ಟು ಅರ್ಥ ಇದೆ. ಅಂದ್ರೇನು? ಎಲ್ಲ ಶಾಖೆಗಳಲ್ಲಿಯೂ ಕೂಡ, ಯಾವುದೇ ಶಾಖೆಯಲ್ಲಿ, ಕಾಣ್ವ ಇರಲಿ, ಮಧ್ಯಂಜನ ಇರಲಿ, ತಾಂಡಿ ಶಾಖೆಯಲ್ಲಿ, ಅಥವಾ ಒಂದು ಪೈಪಲಾದ ಇರಲಿ, ಯಾವುದಾದ್ರು ಇರಲಿ, ಸರ್ವಾಸು ಶಾಖಾಸು ಪ್ರಾಣ ವಿಜ್ಞಾನಸ್ಯ ಅಭೇದಾತ್. ಅಂದ್ರೆ ಈ ಪ್ರಾಣ ವಿಜ್ಞಾನವನ್ನ
ಪ್ರಾಣದ ಸ್ವರೂಪವನ್ನ, ಪ್ರಾಣದ ವಿಸ್ತಾರವನ್ನ ಹೇಳಿದ್ದಾರಲ್ಲ, ಅದನ್ನು ಹೇಗೆ ಹೇಳಿದ್ದಾರೆ ಅಂದ್ರೆ ಅಭೇದಾತ್. ಅದೇನು, ಒಂದೊಂದು ಕಡೆ ಒಂದೊಂದು ತರಹ ಹೇಳಿಲ್ಲ, ಸಮಾನವಾಗಿ ಹೇಳಿದ್ದಾರೆ. ಅಂದ್ರೆ ಏನು, ಇಲ್ಲಿ ಅಭೇದಾತ್ ಅಂದ್ರೆ ಪಂಚಮಿ ಭಕ್ತಿ ಇದೆಯಲ್ಲ, ಆದ್ರಿಂದ ಏನರ್ಥ ಆಗುತ್ತೆ, ಎಲ್ಲ ಶಾಖೆಗಳಲ್ಲಿಯೂ ಕೂಡ ಪ್ರಾಣ ವಿಜ್ಞಾನವನ್ನು ಸಮಾನವಾಗಿ ಹೇಳಿರುವುದರಿಂದ ಪಂಚಮಿ ಭಕ್ತಿ. ಇವಾಗ ಗೊತ್ತಾಯ್ತಲ್ಲ ಸರ್ವಾಭೇದ ಅಂತಂದ್ರೆ ಏನರ್ಥ ಅಂತ. ಸರ್ವಾಸು ಶಾಖಾಸು ಪ್ರಾಣ ವಿಜ್ಞಾನಸ್ಯ ಅಭೇದಾತ್, ಪ್ರಾಣ ವಿಜ್ಞಾನಸ್ಯ ಅಭೇದತ್ವೇನ ಶ್ರೂಯಮಾಣತ್ವಾತ್ ಅರ್ಥ. ಎಲ್ಲ ಶಾಖೆಗಳಲ್ಲಿಯೂ ಕೂಡ ಪ್ರಾಣ ವಿಜ್ಞಾನವನ್ನ ಸಮಾನವಾಗಿ ಹೇಳಿರುವುದರಿಂದ ಆಯ್ತು, ಸರ್ವಾಭೇದ ಆಯ್ತು. ಮತ್ತೆ ಏನ್ ಮಾಡು, ಅನ್ಯತ್ರ ಇಮೆ, ಎರಡು ಪದ ಇದೆ, ಅದರಲ್ಲಿ ಇಮೆ ಅಂತಕ್ಕಂಥದ್ದನ್ನು ತೆಗೆದುಕೊಳ್ಬೇಕು. ಇಮೆ ಅಂದ್ರೆ ಇವುಗಳು. ಯಾವುಗಳು ಇವುಗಳು ಅಂದ್ರೆ ಯಾವುದು ಅಂತಂದ್ರೆ ಇಮೆ ವಸಿಷ್ಠತ್ವಾದಿ ಗುಣ. ಇದನ್ನೆಲ್ಲ ನಾವು ಹೇಳಬೇಕಾದ್ರೆ ಆ ಪ್ರಾಣ ವಿಜ್ಞಾನ ಇದೆಯಲ್ಲ, ಇದರಲ್ಲಿ ಪ್ರಾಣ ವಿಜ್ಞಾನದ ಯಾವ ಮಂತ್ರ ಇದೆ, ಅಲ್ಲಿ ಏನು ಗುಣ, ಅದೆಲ್ಲ ನಮಗೆ ಗೊತ್ತಿರಬೇಕು. ಗೊತ್ತಿಲ್ಲದೆ ಇದ್ರೆ ಸೂತ್ರ ಭಾಷೆ ಉಪನಿಷತ್ ಗೊತ್ತಿ ಏನೂ ಅರ್ಥ ಆಗೋದಿಲ್ಲ. ಹಾಗಂದ್ಬಿಟ್ಟು ಏನ್ರಿ ಉಪನಿಷತ್ತು ಎಲ್ಲಾನು 10 ಉಪನಿಷತ್ತನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾದ್ರೆ ನಮಗೆ ಆಗಲ್ಲ, ವಯಸ್ಸಾಗಿದೆ, ಹೇಗೆ ಪರವಾಗಿಲ್ಲ, ಬೇಕಿಲ್ಲ. ಏನ ಕನಿಷ್ಠ ಪಕ್ಷ ಏನು ಬೇಕು, ಇಲ್ಲಿ ವಸಿಷ್ಠತ್ವಾದಿ ಅಂತ ಇದೆಯಲ್ಲ, ವಸಿಷ್ಠತ್ವಾದಿ ಅಂದ್ರೇನು, ಅದನ್ನ ಅಲ್ಲಿ ಎಲ್ಲಿ ಹೇಳಿದ್ದಾರೆ ಅಷ್ಟು ಮಾತ್ರ ತಿಳ್ಕೊಂಡ್ರು ಸಾಕು, ಏನು ತೊಂದರೆ ಇಲ್ಲ. ಅಲ್ಲಿ ಏನಾಯ್ತು, ಇಮೆ ಅಂದ್ರೆ ಇವುಗಳು ಅಂದ್ರೆ ಯಾವುದು, ವಸಿಷ್ಠತ್ವಾದಿ ಗುಣ ಅಂತ. ವಸಿಷ್ಠವೇ ಮುಂತಾದ ಗುಣಗಳನ್ನು ಏನ್ ಮಾಡಬೇಕು, ಅನ್ಯತ್ರ ಅಂತಿದೆ ಇನ್ನು ಕೊನೆಯ ಪದ, ಅಂದ್ರೆ ಬೇರೆ ಕಡೆಗಳಲ್ಲಿ ಅಂತ. ಬೇರೆ ಕಡೆಗಳಲ್ಲಿ ಅಂದ್ರೆ ಮುಖ್ಯವಾದ ಪದ ಇದು, ಉಪಸಂಹರ್ತವ್ಯಾ. ಏನು, ಅದನ್ನ ಬೇರೆ ಕಡೆಗಳಲ್ಲಿಯೂ ಕೂಡ ಉಪಸಂಹಾರ ಮಾಡಿಕೊಳ್ಳಬೇಕು. ಏನು, ಎಳೆದು ತೆಗೆದುಕೊಂಡು ಬರಬೇಕು. ಉಪಸಂಹಾರ, ಹರ ಅಂದ್ರೆ ತೆಗೆದುಕೊಂಡು ಬರೋದು, ಸಂಹಾರ ಆಹಾರ ಅಂತಂದ್ರೆ ತೆಗೆದುಕೊಂಡು ಬರೋ, ಆಕ್ರಿಯತೆ ಅಂತ ತೆಗೆದುಕೊಂಡು ಬರೋದು, ಆಹಾರ ಅಂದ್ರೆ ತೆಗೆದುಕೊಂಡು ಬಾ ಅಂತ. ಹೀಗೆ ಬೇರೆ ಕಡೆ ಇದ್ರೂ ಕೂಡ ಅದನ್ನು ತಗೋಬೇಕಿಲ್ಲಿ ಅಂತ ಈ ಸೂತ್ರ ಒಂದು ಅರ್ಥ. ಏನಾಯ್ತು, ಸರ್ವಾಭೇದಾತ್, ಕೇವಲ ಇದಕ್ಕೆ ಅನ್ವಯ ಮಾಡಿದ್ರೆ ಏನಾಗುತ್ತೆ, ಸರ್ವಾಭೇದಾತ್ ಇಮೆ ಅನ್ಯತ್ರ, ಇಷ್ಟು ಅನ್ವಯ ಕ್ರಮ. ಏನರ್ಥ ಆಯ್ತು, ಏನು ಭೇದ, ಅದರಿಂದ ಸರ್ವಾಭೇದಾತ್ ಸರ್ವಾಸು ಶಾಖಾಸು ಪ್ರಾಣ ವಿಜ್ಞಾನಸ್ಯ ಅಭೇದೇನ ಶ್ರೂಯಮಾಣತ್ವಾತ್, ಅಭೇದತ್ವೇನ ಶ್ರೂಯಮಾಣತ್ವಾತ್ ಇಮೆ ವಸಿಷ್ಠತ್ವಾದಿ ಗುಣ ಅನ್ಯತ್ರ ಇತಿ ಶಾಖಾಂತರೇಷ್ವಪಿ ಅಂತ. ಬೇರೆ ಶಾಖೆಗಳಲ್ಲಿಯೂ ಕೂಡ ಅನ್ಯತ್ರ ಅಂದ್ರೆ ಶಾಖಾಂತರೇಶು ಉಪಸಂಹರ್ತವ್ಯಾ. ಈಗ ಪೂರ್ತಿಯಾಗಿ ಅರ್ಥ ಆಯ್ತು ಯಾವುದಕ್ಕೆ, ಈ ಸೂತ್ರಕ್ಕೆ. ಏನಾಯ್ತು, ಸರ್ವಾಭೇದಾತ್ ಸರ್ವಾಸು ಶಾಖಾಸು ಪ್ರಾಣ ವಿಜ್ಞಾನಸ್ಯ ಅಭೇದತ್ವೇನ ಶ್ರೂಯಮಾಣತ್ವಾತ್ ಇಮೆ ವಸಿಷ್ಠತ್ವಾದಿ ಗುಣ ಅನ್ಯತ್ರ ಶಾಖಾಂತರೇಶು ಉಪಸಂಹರ್ತವ್ಯಾ. ಇಲ್ಲಿ ಅರ್ಥ ಆಯ್ತು ಪೂರ್ತಿ. ಅಂದ್ರೇನು, ಸರ್ವಾಭೇದಾತ್ ಅಂದ್ರೆ ಎಲ್ಲ, ಸರ್ವಾಸು ಶಾಖಾಸು ಪ್ರಾಣ ವಿಜ್ಞಾನದ ಎಲ್ಲ ಶಾಖೆಗಳಲ್ಲಿಯೂ ಕೂಡ ಪ್ರಾಣ ವಿಜ್ಞಾನವನ್ನ ಸಮಾನವಾಗಿ ಹೇಳಿರುವುದರಿಂದ ಈ ವಸಿಷ್ಠತ್ವವೇ ಮುಂತಾದ ಗುಣಗಳನ್ನ, ಅಲ್ಲಿ ಪ್ರಾಣಕ್ಕೆ ವಸಿಷ್ಠತ್ವಾದಿ ಗುಣಗಳನ್ನು ಹೇಳಿದ್ದಾರೆ, ಶ್ರೇಷ್ಠ ಜ್ಯೇಷ್ಠ ಅಂತ ಹೇಳ್ಬಿಟ್ಟೆಲ್ಲ ಹೇಳಿದ್ದಾರೆ. ವಸಿಷ್ಠತ್ವೇ ಮುಂತಾದ ಗುಣಗಳನ್ನ
ಏನು ಮಾಡ್ಬೇಕು ನಾವು? ಅನ್ಯತ್ರ ಅಂದರೆ ಬೇರೆಯ ಕಡೆಗಳಲ್ಲಿಯೂ ಕೂಡ ಉಪಸಂಹಾರ ಮಾಡಿಕೊಳ್ಳಬೇಕು. ಬೇರೆ ಕಡೆ ಇದ್ರೂ ಕೂಡ ಉಪಸಂಹಾರ ಮಾಡಿಕೊಳ್ಬೇಕು. ಎರಡೂ ಕೂಡ ಒಂದೇ ವಿದ್ಯೆ, ಒಂದೇ ವಿಜ್ಞಾನ, ಎರಡೂ ಕೂಡ ಬೇರೆ ಬೇರೆ ಅಲ್ಲ. ಹಿಂದೆ ಹೇಳಿದ್ರು ನೋಡ್ರಿ, ಇದು ಬೇರೆ ಅದು ಬೇರೆ, ಬೇರೆ ಅಂತ ಹೇಳುವುದಕ್ಕೆ ಇಲ್ಲಿ ಒಂದು ವಿಶೇಷಣವನ್ನು ಹಾಕಿದ್ದಾರೆ. ವಿಶೇಷಣವನ್ನು ಹಾಕಿರೋದು ಯಾತಕ್ಕೆ? ಆ ಅರ್ಥದಲ್ಲಿ ತಿಳಿಯಬಾರದು, ಈ ಅರ್ಥದಲ್ಲಿ ತಿಳಿಯಬೇಕು ಎಂಬುದಾಗಿ ವಿಶೇಷ. ಇಲ್ಲಿ ಹೇಳಿದ್ರು ಇಲ್ಲ ಇಲ್ಲ, ಎಲ್ಲಿ ಹೇಳಿದ್ರೂ ಕೂಡ ಪ್ರಾಣ ವಿಜ್ಞಾನ ಸಮನಾಗಿರೋದ್ರಿಂದ ಅಲ್ಲಿಯೂ ಕೂಡ ಇಲ್ಲಿಯೂ ಕೂಡ ಏನು ಕೆಲವು ಗುಣಗಳು ಹಾಕಿದ್ದಾರೆ. ಎಲ್ಲ ಕಡೆಯಲ್ಲಿಯೂ ಕೂಡ ಅದನ್ನು ಉಪಸಂಹಾರ ಮಾಡಿಕೊಳ್ಳಬೇಕು. ಆ ಗುಣಗಳನ್ನು ನಾವು ಇಟ್ಕೊಳ್ಬೇಕಾದ್ರೆ ಇದು ಏನು ಅಂತಕ್ಕಂಥದ್ದನ್ನ ನೋಡೋಣ. ಇದಕ್ಕೆ ಈ ವಿಷಯವಾಕ್ಯ ಏನು ಅಂತಕ್ಕಂಥದ್ದು ಮೊಟ್ಟ ಮೊದಲಿಗೆ ನೋಡಬೇಕು. ಕೆಲವು ಕಡೆ ವಿಷಯವಾಕ್ಯ ಗೊತ್ತಾಗ್ಬಿಡುತ್ತೆ, ಕೆಲವು ಕಡೆ ವಿಷಯವಾಕ್ಯ ಗೊತ್ತಾಗೋದಿಲ್ಲ. ಸರ್ವಾಭೇದಾದ ಅನ್ಯತ್ರೇಮೇ ಅಲ್ವಾ, ಯಾವುದು ವಿಷಯವಾಕ್ಯ ಅಂತಕ್ಕಂಥ ಇಲ್ಲಿ ಈ ಒಂದು ಪ್ರಾಣ ವಿಜ್ಞಾನ ಅಂತಕ್ಕಂಥದ್ದು, ಪ್ರಾಣ ಸಂವಾದ ಅಂತಕ್ಕಂಥದ್ದು ಇಲ್ಲಿ ಈ ಒಂದು ಇದರ ಒಂದು ಸೂತ್ರಕ್ಕೆ ವಿಷಯವಾಕ್ಯ ಏನು ಅಂತಕ್ಕಂಥದ್ದು ಈ ಬೃಹದಾರಣ್ಯಕದಲ್ಲೂ ಕೂಡ ಇದು ಬರುತ್ತೆ, ಮತ್ತು ಎಲ್ಲ ಕಡೆಯಲ್ಲೂ ಬರುತ್ತೆ. ಚಾಂದೋಗ್ಯದಲ್ಲೂ ಬರುತ್ತೆ, ಎಲ್ಲ ಕಡೆಯಲ್ಲಿಯೂ ಬರುತ್ತಲ್ಲ ಪ್ರಾಣ ಸಂವಾದ. ಹಿಂದೆ ನಾವು ಪ್ರಾಣ ಸಂವಾದ ನೋಡಿದ್ದೇವಲ್ಲ, ಅದೇ ಏನು ಪ್ರಾಣಗಳು. ಪ್ರಾಣಗಳು ಅಂದ್ರೇನು? ಇಂದ್ರಿಯಗಳು. ಇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ಬಾಯಿ ಇವೆಲ್ಲ ಏನು ತಾವೆಚ್ಚು ಅಂತ ವಾದ ಮಾಡ್ತಾ ಇರ್ತವೆ. ಆಗ ಮುಖ್ಯ ಪ್ರಾಣ ಬರ್ತಾನೆ, ಬಂದ್ಬಿಟ್ಟು ಯಾಕಪ್ಪ ನೀವೆಲ್ಲ ಹೀಗೆ ಮಾಡ್ತಾ ಇದ್ದೀರಾ ಅಂತಂದ್ರೆ, ನೋಡಿ ನೀವು ಯಾರೂ ಕೂಡ ಶ್ರೇಷ್ಠರಲ್ಲ. ಇವೆಲ್ಲವೂ ಕೂಡ ಈ ಶರೀರ ಅಂತ ಏನಿದೆ ಇವೆಲ್ಲವೂ ಕೂಡ ನನ್ನಿಂದ ಧೃತವಾಗಿದೆ, ಇದು ನನ್ನಿಂದ ಇರ್ತಕ್ಕಂಥದ್ದಪ್ಪ ಅಂತ ಹೇಳ್ತಾನೆ. ಆಗ ಈ ಇಂದ್ರಿಯಗಳೇನು ಮಾಡುತ್ತೆ? ಹೋಗಯ್ಯ ನೀನೇನಯ್ಯ ಹೇಳೋದು, ನಾವು ಅಂತ ಹೇಳುತ್ತವೆ. ಆವಾಗ ಆಯ್ತು ಬಿಡಪ್ಪ ಅಂತ ಹೇಳ್ತಾನೆ. ನಾನು ಇಲ್ಲದೆ ಇದ್ರೆ ಯಾವುದೂ ಇರೋದಿಲ್ಲ. ಸರಿ, ಯಾರು ಹೆಚ್ಚು? ಬ್ರಹ್ಮನ ಹತ್ರ ಹೋದ್ರು, ಯಾರಪ್ಪ ಹೆಚ್ಚು? ಬ್ರಹ್ಮ ಹೇಳ್ಬಿಟ್ಟ, ನೋಡಿ ಸ್ವಾಮಿ ನಾನು ಹೇಳೋದಿಲ್ಲಪ್ಪ, ನಿಮಗೆ ನೀವೇ ತೀರ್ಮಾನ. ಹೇಗೆ ಸ್ವಾಮಿ ತೀರ್ಮಾನ ಮಾಡ್ಕೊಳ್ಳೋದು? ನೋಡಿ, ನೀವು ಇಂದ್ರಿಯಗಳಿದ್ದೀರಲ್ಲ, ಒಬ್ಬೊಬ್ಬರು ಬಿಟ್ಟು ಹೋಗ್ಬಿಡಿ, ಒಂದ್ಸರಿ ಒಂದು ತಿಂಗಳು ಬಿಟ್ಟು ಹೋಗ್ಬಿಡಿ ಶರೀರನ. ನೀವು ಬಿಟ್ಟೋದ್ರೂ ಕೂಡ ಏನಾದರೂ ಶರೀರ ಇದೆ ಅಂತ ಆದರೆ ಆಗ ನೀವು ಪ್ರಯೋಜನ ಇಲ್ಲ. ನೀವು ಬಿಟ್ಟು ಹೋಗ್ತೀರ ಶರೀರನ, ಆಗ ಶರೀರ ಬಿದ್ದೋಗದೆ ಹಾಗೆ ಇದ್ರೆ ನೀವು 3 ಕಾಸು ಪ್ರಯೋಜನ ಇಲ್ಲ ಅಂದ್ಬಿಟ್ಟು, ಯಾರು ಈ ಶರೀರದಿಂದ ನಿರ್ಗತರಾದರೆ, ಹೊರಟು ಹೋದರೆ, ಈ ಶರೀರವೇ ಬಿದ್ದು ಹೋಗಿ ಬಿಡುತ್ತದೆಯೋ ಅವನು ಶ್ರೇಷ್ಠ ಅಂತ ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಒಂದೊಂದ್ಸಲ ಒಬ್ಬೊಬ್ರು ಹೋಗಿ ಆಚೆಗೆ ಹೇಳ್ಬಿಡ್ತಾನೆ ಬ್ರಹ್ಮ. ಬಂದರು, ನಾನು ಹೋಗ್ತೀನಿ ಅಂತ ವಾಕು ಹೋದ, 1 ತಿಂಗಳು ಬಿಟ್ಕೊಂಬಂದ, ಬರ್ತಾ ಇರೋ ಏನು ಮಾತ್ರ ಎಲ್ಲಿರುತ್ತೆ ಶರೀರ, ನಾನಿದ್ರೆ ಶರೀರ ಅಂತ ಬಂದ. ಹಾಗೆ ಇತ್ತು ಶರೀರ, ಏನಾಗಿರಲಿಲ್ಲ. ಏನಂದ್ರೆ ಸ್ವಲ್ಪ ಮಾತು ಬರ್ತಾ ಇರಲಿಲ್ಲ ಅಷ್ಟೆ. ಕೈಯಿಂದ ಮಾಡ್ಕೋತಾ ಇದ್ದ, ಕಾಲಿಂದ ಎಲ್ಲ ಮಾಡ್ಕೋತಾ ಇದ್ದ, ತೊಂದರೆ ಮಾಡ್ಕೋತಾ ಇದ್ದ. ಮೂಗುರು ಇರ್ತಾಳೆ ಬೇಕಾದಷ್ಟು, ಮಾತಾಡ್ದೇವು, ಏನೂ ಆಗಿಲ್ಲ. ಏನು ಮಾಡ್ದ ಇವನು? ವಾಕು ತಲೆ ಮೇಲೆ ಬಟ್ಟೆ ಹಾಕೋ ಹೊಟ್ಟೋಗ್ಬಿಟ್ಟ. ಏನು ಪ್ರಯೋಜನ? ಹೀಗೆ ಎಲ್ಲರೂ ಹೋದರು. ಕಡೆಗೆ ಏನು ಮಾಡ್ದ ಪ್ರಾಣ? ಆಯ್ತಪ್ಪ ನಾನು ಹೋಗ್ತೀನಿ, ಹೋಗಲಿಲ್ಲ, ಹೋಗ್ತೀನಿ ಅಂದ್ಬಿಟ್ಟು ಸ್ವಲ್ಪ ಹಿಂಗೆ ಏಳೂ ಇಲ್ಲ, ಎದ್ದಾಗ ಮಾಡ್ದ. ಶರೀರ ಅಲ್ಲಾಡೋಯ್ತು. ಹೋಗಲಿಲ್ಲ, ಏನೂ ಮಾಡಲಿಲ್ಲ, ಸುಮ್ಮನೆ ಎದ್ದಾಗ ಮಾಡ್ದ, ಶರೀರ ಅಲ್ಲಾಡೋಯ್ತು. ಅಯ್ಯಯ್ಯೋ ಇವ್ನು ಬಿಟ್ಟು ಹೋಗ್ಬಿಟ್ರೆ ಬಿದ್ದೋಗ್ಬಿಡ್ತಾರೆ ಶರೀರ ಅಷ್ಟೇ. ಇವಾಗ ಯಾರಾದ್ರೂ ಪ್ರಾಣ ಹೆಚ್ಚು, ಇದರ ಸಂವಾದ ಬರುತ್ತಲ್ಲ, ಅದರಲ್ಲಿ ಏನಾಯ್ತು? ಹೀಗೆ ಆ ಒಂದು ಪ್ರಕರಣ ಇಲ್ಲಿ ಯಾವಾಗ ಪ್ರಾಣನ ಹೆಚ್ಚುಗಾರಿಕೆ ಇವರುಗಳು ಗೊತ್ತಾಯ್ತು ಇಂದ್ರಿಯಗಳಿಗೆ, ಏನು ಮಾಡಿದ್ವು ಅವೆಲ್ಲ ಆ ಇಂದ್ರಿಯಗಳು ಬಂದ್ಬಿಟ್ಟು
ಪ್ರಾಣನನ್ನ ವಿಧ ವಿಧವಾಗಿ ಸ್ತೋತ್ರ ಮಾಡಿದ್ರು. ಆ ಪ್ರಶ್ನೋಪನಿಷತ್ತಿನಲ್ಲಿ ಒಂದು ದಿವ್ಯವಾದ ಮಂತ್ರ ಬರೆದ ಪ್ರಾಣ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೇಷ್ಠ ಶ್ರದ್ಧಾಂಚ ವಿಧೇಹಿನ ಇತಿ. ಕೊನೆಯ ಮಂತ್ರ ಪ್ರಾಣದಲ್ಲಿ ಏನು ಅವೆಲ್ಲ ಹೇಳ್ಕೊಳ್ತವೆ, ವಾಕು ಎಲ್ಲ ಕಣ್ಣು ಕಿವು ಎಲ್ಲ. ಮಾತೇವ ಪುತ್ರಾನ್ ರಕ್ಷಸ್ವ, ಪುತ್ರಾನ ಮಾತಾ ಇವ, ಮಕ್ಕಳನ್ನ ತಾಯಿ ಹೇಗೆ ಕಾಪಾಡುತ್ತಾಳೋ ಹಾಗೆ ನೀನು ನಮ್ಮನ್ನು ಕಾಪಾಡಬೇಕು ಅಂತ ಕೈ ಊದಿ ಕೇಳಿಕೊಂಡು ಕೊನೆಗೆ ಏನು ಮಾಡುತ್ತೆ, ಅದಕ್ಕೆ ಬಲಿಹರಣ ಅಂತ ಮಾಡುತ್ತೆ. ಬಲಿಹರಣ ಅಂತಂದ್ರೆ ಏನು? ಬಲಿ ಅಂದ್ರೆ ಬಲಿ ಹಾಕೋದು ಪ್ರಾಣಿ ಅದೆಲ್ಲ ಅಲ್ಲ. ಬಲಿ ಅಂತಂದ್ರೆ ಕಾಣಿಕೆ ಅಂತ ಅರ್ಥ. ಅವೆಲ್ಲವೂ ಕೂಡ ತಮ್ಮ ತಮ್ಮ ಕಾಣಿಕೆಯನ್ನು ಅರ್ಪಿಸಿ ಆಯಿತು ಪ್ರಾಣವೇ ಶ್ರೇಷ್ಠ ಅಂತ ಒಪ್ಕೊಂಡ್ಬಿಟ್ರು. ಇಲ್ಲಿ ಪ್ರಾಣಕ್ಕೆ ಏನ್ ಮಾಡಿದ್ದಾರೆ? ವಸಿಷ್ಠತ್ವ, ಶ್ರೇಷ್ಠತ್ವ, ಜ್ಯೇಷ್ಠತ್ವ ಎಂಬುದಾಗಿ ಗುಣಗಳನ್ನು ಹಾಕಿದ್ದಾರೆ. ಅದು ಇಲ್ಲಿಯೇ ವಿಷಯವಾಕ್ಯ. ಹೀಗೆ ಪ್ರಾಣಕ್ಕೆ ವಸಿಷ್ಠತ್ವ ಅಂತ ಹಾಕಿದ್ದಾರಲ್ಲ, ವಸಿಷ್ಠತ್ವ ಆದಿ ಅಂತ ಬೇಕಾದ ಗುಣಗಳು ಹಾಕಿದ್ದಾರೆ. ಅದೆಲ್ಲವನ್ನೂ ಕೂಡ ಮತ್ತೊಂದು ಕಡೆ ಈ ಪ್ರಾಣ ಮತ್ತೊಂದು ಕಡೆ ಇರುತ್ತೆ, ಒಂದು ಎಲ್ಲ ಮೂರು ಕಡೆ ಹೇಳಿದ್ದಾರೆ. ಮತ್ತೊಂದು ಕಡೆ ಉಪಸಂಹಾರ ಮಾಡ್ಕೊಳ್ಬೇಕೋ ಬೇಡವೋ ಅಂತಕ್ಕಂಥದ್ದು ಸಂಶಯ. ಪ್ರಾಣ ಸಂವಾದ ಅಂತಕ್ಕಂಥದ್ದು ವಿಷಯ, ವಿಷಯ ಅಲ್ಲ, ಯಾವುದು ಮೂರ್ಧನ್ಯ ಶಕಾರ ಅಲ್ಲ, ತಾಲವ್ಯ ಶಕಾರ. ವಿಷಯ ಅಂದ್ರೆ ಇದಾಗ್ಬಿಡುತ್ತೆ, ವಿಷಯ ಅಂದ್ರೆ ಸಂಶಯ ಅಂತ. ವಿಷಯ ಅಂದ್ರೆ ಸಬ್ಜೆಕ್ಟ್ ಅಂತ, ವಿಷಯ ಅಂದ್ರೆ ಸಂಶಯ ಅಂತಂತ. ಇದು ಸಂಶಯ. ವಿಷಯ ವಾಕ್ಯ ಯಾವುದು? ಪ್ರಾಣ ಸಂವಾದ. ವಿಷಯ ವಾಕ್ಯ ಯಾವುದು? ಓ ಅಲ್ಲಿ ಗುಣಗಳನ್ನ ಇಲ್ಲಿ ತಗೊಂಡ್ಬರ್ಬೇಕೋ ಬೇಡವೋ ಅಂತಕ್ಕಂಥ. ಪೂರ್ವ ಪಕ್ಷ ಯಾವುದು? ತಗೊಂಬರಬಾರ್ದು ಕಣ್ರಿ. ಯಾಕೆ ತಗೊಂಬರಬಾರ್ದು ಅಂತ ಕಾರಣ ಹೇಳ್ತಾನೆ. ಅವನು ವಿದ್ವಾಂಸ, ಅವನು ಪಂಡಿತ, ಕಾರಣ ಹೇಳ್ತಾನೆ. ಸಿದ್ಧಾಂತ ಮಾಡ್ತಾರೆ, ಇಲ್ಲಪ್ಪ ನೀನು ಸರಿ ಇಲ್ಲ, ಅಲ್ಲಿ ಇಲ್ಲೂ ಕೂಡ ಅದನ್ನು ತೆಗೆದುಕೊಂಡು ಬರಬೇಕು, ಇಲ್ಲೂ ಕೂಡ ಅದನ್ನ ನಾವು ಸೇರಿಸ್ಕೊಳ್ಬೇಕು. ಹಿಂದೆ ಹೇಳಿದ್ದ ಅದು. ಇಲ್ಲಿ ಇದು ಉಪನಿಷತ್ತುಗಳನ್ನ ಯಾವ ಪದ ಹೇಗೆ ಹಾಗೆಯೇ ಅರ್ಥ ಮಾಡಬೇಕಷ್ಟೆ ಅಂತ ಹೇಳಿ ಈ ಒಂದು ವಿಷಯ ಸಂಶಯ ಇವು ಇದಕ್ಕೆ ಒಳ್ಳೆತೇನೆ. ಈಗ ಈ ಸೂತ್ರಕ್ಕೂ ಅರ್ಥ ಆಯ್ತು, ಇದಕ್ಕೂ ಅರ್ಥ ಆಯ್ತು. ಇದು ಯಾಕಪ್ಪ ಅಂತಂದ್ರೆ ಇಷ್ಟೊಂದು ವಿಸ್ತಾರ ಬೇಕಿಲ್ಲ. ಸೂತ್ರ ಅರ್ಥ ಮಾಡಿ ಹೋಗ್ಬೋದು, ಬೇಗ ಮುಗಿಸ್ಬೋದು. ಅಂದ್ರೆ ಇದು ಹಾಗೆ ಮಾಡೋ ಪ್ರಯೋಜನ ಆಗಲ್ಲ, ಇದು ಏನೂ ಪ್ರಯೋಜನ ಆಗಲ್ಲ. ಆದ್ರಿಂದ ಸ್ವಲ್ಪ ಶಂಕರರ ಒಂದು ಏನು ಅವರ ಒಂದು ಉದ್ದೇಶ ಏನಿತ್ತು ಅದರಲ್ಲಿ ಕೊನೆಯ ಪಕ್ಷ 100ನೇ ಒಂದು ಭಾಗನಾದರೂ ನಾವು ತಿಳ್ಕೊಳ್ಬೇಕು. ಇಲ್ಲಿ ಬೇಕಾದಷ್ಟು ಹೇಳಿದ್ದಾರೆ, ಬೇರೆ ಬೇರೆ ವಿಚಾರ ತಿಳ್ಕೊಳ್ಬೇಕು. ಅದರಿಂದ ಅಷ್ಟೇ. ಇವಾಗ ಇದರಂತ ಗೊತ್ತಾಯ್ತಲ್ಲ, ಭಾಷ್ಯವಾಗ ನೋಡ್ರಿ. ಈಗ ಈ ಒಂದು ಪದ ಇದೆ, ಈ ಸೂತ್ರ, ಅದಕ್ಕೆ ವಿಷಯ ವಾಕ್ಯ ನಮಗೆ ಗೊತ್ತಾಯ್ತು. ಈ ವಿಷಯ ವಾಕ್ಯದಲ್ಲಿ ಸಂಶಯ ಪೂರ್ವ ಪಕ್ಷ ಏನಾಗುತ್ತೆ ಅಂತ ಮೊದಲು ಹೇಳ್ತಾ ಇದ್ದಾರೆ. ಆಯ್ತಾ? ವಾಜಿನಾಂ ಛಂದೋಗಾನಾಂಚ ಪ್ರಾಣ ಸಂವಾದೆ ಶ್ರೈಷ್ಠ್ಯ ಗುಣಾನ್ವಿತಸ್ಯ ಪ್ರಾಣಸ್ಯ ಉಪಾಸ್ಯತ್ವಂ ಉಕ್ತಂ. ಸುಲಭವಾಗಿದೆ. ವಾಜಿನಾಂ ಛಂದೋಗಾನಾಂ. ವಾಜಿನಾಂ ಅಂದ್ರೇನು? ವಾಜಸನೇಯ ಶಾಖೆಯವರು, ವಾಜಸನೇಯಿಗಳು. ಮತ್ತು ಛಂದೋಗಾನಾಂ ಅಂದ್ರೆ ಸಾಮಶಾಖೆಯವರು. ಅದರಲ್ಲಿ ಯಾವುದು? ತಾಂಡ್ಯ ಶಾಖೆಯವರು. ಅದನ್ನು ಅನುಸರಿಸಕ್ಕಂಥವರೆಲ್ಲ ಛಂದೋಗರು. ಹೀಗೆ ವಾಜಸನೇಯಿಗಳು ಮತ್ತು ಛಂದೋಗರು ಅಂದ್ರೆ ಇಲ್ಲಿ ಬೃಹದಾರಣ್ಯಕ ಮತ್ತು ಛಾಂದೋಗ್ಯದಲ್ಲಿ ಎರಡೂ ಕಡೆ ಪ್ರಾಣ ಸಂವಾದ ಹೇಳಿದ್ದಾರೆ. ನಾವು ಹಿಂದೆ ನೋಡಿದ್ವಲ್ಲ, ಎರಡೂ ಕಡೆ ಹೇಳಿದ್ದಾರೆ. ಪ್ರಾಣ ಸಂವಾದದಲ್ಲಿ ಶ್ರೈಷ್ಠ್ಯ ಗುಣಾನ್ವಿತಸ್ಯ ಪ್ರಾಣಸ್ಯ, ಶ್ರೈಷ್ಠ್ಯ ಅಂದ್ರೆ ಶ್ರೇಷ್ಠತ್ವ ಭಾವನಾಮ, ಶ್ರೇಷ್ಠತ್ವವೇ ಮುಂತಾದ ಗುಣಗಳನ್ನ ಹೊಂದಿರತಕ್ಕಂತಹ ಪ್ರಾಣನಿಗೆ ಉಪಾಸ್ಯತ್ವಂ ಉಕ್ತಂ. ಪ್ರಾಣನಿಗೆ ಏನಾಗಿದೆ? ಪ್ರಾಣನಿಗೆ ಉಪಾಸ್ಯತ್ವವನ್ನ ಹೇಳಿದ್ದಾರೆ. ಪ್ರಾಣನಿಗೆ ಉಪಾಸ್ಯತ್ವ, ಪ್ರಾಣನನ್ನ ಉಪಾಸ್ಯದನ್ನಾಗಿ ಹೇಳಿದ್ದಾರೆ. ಅಂದ್ರೇನು?
ಪ್ರಾಣನನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇಂತಹ ಶ್ರೇಷ್ಠ ಗುಣವುಳ್ಳ ಇವನ್ನ ಎಲ್ಲಿ ಹೇಳಿದ್ದಾರೆ? ಎರಡೂ ಕಡೆ ಹೇಳಿದ್ದಾರೆ. ಛಾಂದೋಗ್ಯದಲ್ಲೂ ಹೇಳಿದ್ದಾರೆ, ಬೃಹದಾರಣ್ಯಕದಲ್ಲೂ ಹೇಳಿದ್ದಾರೆ. ಮತ್ತು ವಾಗಾದಯೋ ಅಪಿ ಹಿ ತತ್ರ ವಸಿಷ್ಠತ್ವಾದಿ ಗುಣಾನ್ವಿತ ಉಕ್ತಾಹ. ಮತ್ತೆ ಅಲ್ಲಿ ಈ ವಾಕು ಮೊದಲಾದ ಇಂದ್ರಿಯಗಳಿಗೂ ಕೂಡ ಜ್ಞಾನೇಂದ್ರಿಯಗಳಿದೆಯಲ್ಲ, ಅವಕ್ಕೂ ಕೂಡ ಈ ವಸಿಷ್ಠತ್ವಾದಿ ಗುಣಗಳನ್ನು ಹೇಳಿಬಿಟ್ಟಿದ್ದಾರೆ. ಪ್ರಾಣನಿಗೂ ಹೇಳಿದ್ದಾರೆ, ಅವರಿಗೂ ಹೇಳಿಬಿಟ್ಟಿದ್ದಾರೆ ಇಂದ್ರಿಯಗಳಿಗೆ. ಹೀಗಿರುವಾಗ ತೇ ಚ ಗುಣಾ ಪ್ರಾಣೇ ಪುನಃ ಪ್ರತ್ಯರ್ಪಿತಾ. ಇದು ಕಥೆ ನಿಮಗೆ ಇವಾಗ ತಾನು ಹೇಳಿದ್ನಲ್ಲ, ಅದೇ ಕಥೆ. ಇಷ್ಟೂ ಕಥೆ ನೋಡಿ, ಎರಡೇ ವಾಕ್ಯದಲ್ಲೇ ಅಡಕೆ ಮಾಡಿಬಿಟ್ಟಿದ್ದಾರೆ ಶಂಕರ ಭಗವತ್ಪಾದ. ಏನು, ಛಾಂದೋಗ್ಯದಲ್ಲಿಯೂ ಬೃಹದಾರಣ್ಯಕದಲ್ಲಿಯೂ ಕೂಡ ಪ್ರಾಣನಿಗೆ ವಸಿಷ್ಠತ್ವವನ್ನು ಹೇಳಿದ್ದಾರೆ, ಹೆಚ್ಚುಗಾರಿಕೆ, ಶ್ರೇಷ್ಠತ್ವ, ಜ್ಯೇಷ್ಠತ್ವ ಎಲ್ಲ ಹೇಳಿದ್ದಾರೆ. ಮತ್ತೆ ಛಾಂದೋಗ್ಯದಲ್ಲೂ ಹೇಳಿದ್ದಾರೆ, ಎರಡರೂ ಹೇಳಿದ್ದಾರೆ. ಪ್ರಾಣನಿಗೆ ಮಾತ್ರ ಹೇಳಲಿಲ್ಲ. ಏನು ಮಾಡಿದ್ರು? ಈ ಒಂದು ಇಂದ್ರಿಯಗಳಿಗೂ ಹೇಳ್ಬಿಟ್ರು. ಯಾರಲ್ಲಿ? ಈ ವಾಗಾದೆ, ವಾಕು ಮೊದಲಾದ ಇಂದ್ರಿಯಗಳಿಗೆ ಅವಕ್ಕೂ ಕೂಡ ಹೇಳಿದ್ರು. ಇವು ಕೂಡ ನೋಡಿ, ನೀವು ಕೂಡ ವಸಿಷ್ಠರು, ಜ್ಯೇಷ್ಠರು ಅಂತ ಹೇಳಿದ್ರು. ಪ್ರಾಣನಿಗೂ ಹೇಳ್ತು ಶ್ರುತಿ, ಇಂದ್ರಿಯಗಳಿಗೂ ಹೇಳ್ತು ನೀವು ವಸಿಷ್ಠರು ಸೇರಿ. ಇವಾಗ ಏನಾಗೋಯ್ತು? ಕಥೆ ಹೇಳಿದ್ನಲ್ಲ, ಇಷ್ಟು ಕಥೆ ಇಟ್ಕೋಬೇಕು ನಾವು. ಈ ಇಂದ್ರಿಯಗಳಿಗೂ ಹೇಳಿದ್ನಲ್ಲ, ಹೇಳ್ತಾರ ಶ್ರುತಿ. ಶ್ರುತಿ ಹೇಳ್ಬಿಟ್ಟಿದೆ ರೀ, ನಾನು ಇಂದ್ರಿಯಗಳು ಹೊಡೆದಾಡಕ್ಕೆ ಶುರು ಮಾಡಿದ್ವು. ಆಮೇಲಿಂದ ತಣ್ಣಗಾಗ್ಬಿಟ್ಟು, ತಣ್ಣಗಾದ್ಮೇಲೆ ಏನು ಮಾಡಿದ್ವು? ಆ ಜ್ಯೇಷ್ಠತ್ವ, ಶ್ರೇಷ್ಠತ್ವ ಅಂತ ಹೇಳಿದ್ಯಲ್ಲ ಶ್ರುತಿ, ಹೇಳಿದ್ದನ್ನ ಇವೆಲ್ಲವೂ ಕೂಡ ಇಂದ್ರಿಯಗಳು ಆ ಪ್ರಾಣನಿಗೆ ಪ್ರತ್ಯರ್ಪಿತಾ. ಆ ಶ್ರೇಷ್ಠ ಗುಣಗಳ ಇತ್ತಲ್ಲ, ಅವೆಲ್ಲವೂ ಕೂಡ ತೇ ಗುಣ ಪ್ರತ್ಯರ್ಪಿತಾ. ಇವುಗಳು ಹೇಳಿತ್ತು ವಾಕು ಮೊದಲಾದವುಗಳಿಗೆ. ಇವು ಇಲ್ಲಪ್ಪ, ನಾವಲ್ಲ, ನೀನೇ ಈ ಗುಣ ಸಂಪನ್ನನಾಗಿದ್ದೀಯೆ ಅಂತ ಹೇಳ್ಬಿಟ್ಟು ಅವನಿಗೆಲ್ಲ ವಾಪಸ್ ಕೊಟ್ಬಿಟ್ವು. ಯಾವುದನ್ನ? ಆ ಪ್ರಶಸ್ತಿಯನ್ನ, ಶ್ರೇಷ್ಠತ್ವ, ಜ್ಯೇಷ್ಠತ್ವ ಎಲ್ಲ ಇತ್ತಲ್ಲ, ಅವನ್ನೆಲ್ಲ ವಾಪಸ್ ಶ್ರುತಿ ಹೇಳಿದೆ ರೀ. ಯಾವುದೋ ಒಂದು ಸಂದರ್ಭ ಇಟ್ಕೊಂಡಪ್ಪ ಇವನು ಬಹಳ ದೊಡ್ಡವು ಅಂತ ಹೇಳ್ಬಿಟ್ರು. ಇವಾಗ ಯಾವುದೋ ಒಂದು 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 ಆಡು, ಆಡು ಅಂತ ಇಟ್ಕೊಳ್ಳಿಯಪ್ಪ, ಅದನ್ನು ಬಲಿಷ್ಠವಾಗಿ ಬೆಳೆದಿದೆ, ಒಳ್ಳೆ ಕೊಬ್ಬಿದೆ, ಅದು ಬಹಳ ಹೊಗಳಿದ್ರು. ಒಳ್ಳೆ ಕೊಬ್ಬಿದ, ಏನು ಶೌರ್ಯ, ಏನು ಧೈರ್ಯ, ಏನು ಶಕ್ತಿ, ಹೊಗಳಿದ್ರು. ಆಮೇಲೆ ಒಂದು ಸಿಂಹ ಇತ್ತು, ಅದಕ್ಕೂ ಪ್ರೈಸ್ ಬಂತು, ಅದನ್ನು ಹೊಗಳಿದ್ರು. ಈ ಆಡೆ ಅಜ ಇದೆಯಲ್ಲ, ಅದು ನನ್ನೂ ಹೊಗಳ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಸಿಂಹ ಜೊತೆ ಯುದ್ಧಕ್ಕೆ ಹೋಗ್ಬಿಟ್ರೆ ಬಿಡುತ್ತಾ? ಹಾಗೇನಾಯ್ತು? ಇವು ಯುದ್ಧಕ್ಕೆ ಹೋದ್ವು, ನಾವೆಂತ ಆಗಲಿಲ್ಲ. ಆ ಶೌರ್ಯ ಆಯ್ತಲ್ಲ, ಅದನ್ನ ಪ್ರತ್ಯರ್ಪಿತ, ಇದನ್ನೇ ಬಲಿ ಅಂತಂತ ಆ ಕಾಣಿಕೆಯನ್ನು ಅರ್ಪಿಸಿ ತಮ್ಮೆಲ್ಲ, ಇಲ್ಲಪ್ಪ ನೀನೇ ಶ್ರೇಷ್ಠ ಅಂತ ಒಪ್ಕೊಂಡ್ಬಿಟ್ರು. ಏನು? ತೇಜ ಗುಣ ಪ್ರಾಣೇ ಪುನಃ ಪ್ರತ್ಯರ್ಪಿತಾ. ಪ್ರಾಣನಲ್ಲಿಯೇ ಅರ್ಪಿಸಿಬಿಟ್ಟವು. ಯಾರು? ವಾಗಾದಿಗಳು. ನಮಗೆ ಬೇಡಪ್ಪ, ನೀನೇ ಶ್ರೇಷ್ಠ ಅರ್ಪಿಸ. ಅದಕ್ಕೆ ಇದನ್ನು ಹೇಳ್ತಾ ಇದ್ದಾರೆ. ಏನು? ಪ್ರಮಾಣ ವಾಕ್ಯ ಬೃಹದಾರಣ್ಯಕ್ಕೆ ಹೇಳಿದ್ದಾರೆ ಅಂತ ಹೇಳಲ್ಲ, ಬೃಹದಾರಣ್ಯಕದಲ್ಲಿ ಈ ರೀತಿ ಹೇಳಿದ್ದಾರೆ. ಏನು ರೀತಿ ಅಂದರೆ, ಯದ್ವಾ ಅಹಂ ವಸಿಷ್ಠಾಸ್ಮಿ ತ್ವಂ ತದ್ವಸಿಷ್ಠೋಸಿ ಅಂತ ಹೇಳ್ಬಿಟ್ರು. ಏನಿದು? ಇಲ್ಲಿ ಒಂದು ಸ್ವಲ್ಪ ಹೇಳಿದ್ದಾರಷ್ಟೇ. ಇಲ್ಲಿ ವಸಿಷ್ಠ, ಶ್ರೇಷ್ಠತ್ವ, ಜ್ಯೇಷ್ಠತ್ವ ಎಲ್ಲ ಗುಣಗಳನ್ನು ಕೂಡ ಇದೇ ವಾಕ್ಯದಲ್ಲಿ ಹೇಳಿದ್ದಾರೆ, ಉದ್ದಕ್ಕೂ ಹೇಳಿದ್ದಾರೆ. ಅವೆಲ್ಲ ಹೇಳಬೇಕಾದಿಲ್ಲ, ಒಂದು ಹೇಳಿದ್ರು ಸಾಕು. ಒಂದು ಯಾವುದು ಅಂದ್ಬಿಟ್ಟು ಭಗವತ್ಪಾದರಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅದೇನು ಅಂದರೆ, ಇಲ್ಲಿ ಇಷ್ಟು ಹೇಳಿದ್ದಾರೆ. ಪೂರ್ತಿ ವಾಕ್ಯ ಏನ ನೋಡಿ ಸಂದರ್ಭದಲ್ಲಿ, ಸಾಹ ಉವಾಚ, ಸಾನು ಸ್ತ್ರೀಲಿಂಗ, ಸಾಹ ಉವಾಚ, ಸಾ ವಾಕ್ ಅಂತ. ಆ ವಾಕ್ಯ ಅಲ್ಲಿ ವಾಕು ಅವ್ರಿಗೆ ಕ್ಷೇತ್ರತ್ವ ಹೇಳಿತ್ತಲ್ಲ, ಆ ವಾಕ್ ಬಂತು ಪ್ರಾಣನ ಹತ್ರ, ವಾಕ್ ಬಂತು ಪ್ರಾಣನ ಹತ್ರ ಬಂದ್ಬಿಟ್ಟು ಹೇಳ್ತು, ಸಾ ವಾಕ್ ಉವಾಚ. ಏನು ಅಂತಂದ್ರೆ ಏನು ಹೇಳ್ತದು ಅಂದ್ಬಿಟ್ಟು
ಪ್ರಾಣ ಯದ್ವಾಹಂ ವಸಿಷ್ಠಾಸ್ಮಿ ತ್ವಂ ತದ್ವಸಿಷ್ಠೋಸಿ ಇತಿ. ಅಯ್ಯಯ್ಯೋ, ಶ್ರುತಿ ನನ್ನ ವಸಿಷ್ಠ ಅಂತ ಹೇಳಿಬಿಟ್ಟಿದೆ, ಜ್ಯೇಷ್ಠ ಅಂತ ಹೇಳಿದೆ, ಶ್ರೇಷ್ಠ ಅಂತ ಹೇಳಿದೆ, ದೊಡ್ಡವನು ಅಂತ ಹೇಳಿದೆ. ಆದರೆ ಯಾವ ಒಂದು ವಸಿಷ್ಠತ್ವ, ಜ್ಯೇಷ್ಠತ್ವ, ಶ್ರೇಷ್ಠತ್ವವನ್ನ ಶ್ರುತಿ ನನಗೆ ಹೇಳಿದೆಯೋ, ವಸ್ತುತಃ ಏನಾಗಿದೆ ಗೊತ್ತಾ ಪ್ರಾಣ, ತ್ವಂ ತದ್ವಸಿಷ್ಠೋಸಿ, ನೀನೇ ಅದಾಗಿದೀಯಪ್ಪ. ಯಾಕೆ ಅಂದರೆ ನೀನಿಲ್ಲೇ ಹೋಗ್ಬಿಟ್ರೆ ನಾನು ನನ್ನ ವಸಿಷ್ಠತ್ವ ಜ್ಯೇಷ್ಠದ ಪ್ರದರ್ಶನ ಮಾಡೋಕ್ಕಾಗತ್ತಾ? ಆಗೋದೇ ಇಲ್ಲ. ನೀ ಇದ್ದರೆ ನಾನೇನಾದ್ರು ಮಾತಾಡೋಕ್ಕಾಗೋದಷ್ಟೆ ಅಂದ್ಬಿಟ್ಟು ತ್ವಂ ತದ್ವಸಿಷ್ಠೋಸಿ, ನೀನೇ ಆಗಿದ್ದೀಯೇ ಅವಶಿಷ್ಟ ಗುಣಾನ್ವಿತ, ನೀನೇ ಆಗಿದ್ದೀಯೇ ಅಂಥೇಳಿ ತಿರ್ಗಾ ಪ್ರತ್ಯರ್ಪಿತ ವಾಪಸ್ ಕೊಟ್ಬಿಡ್ತಾವ ಆ ಟೈಟ್ಲನ್ನ. ಇದು ಈ ವಾಕು ಇದಕ್ಕೆ ಮುಂಚೆ ಪೂರ್ತಿ ಹೇಳಿದೆ. ಇನ್ನೊಂದು ಹೇಳ್ತೀನಿ ನೋಡಿ, ಯದ್ವಾಹಂ ಪ್ರತಿಷ್ಠಾಸ್ಮಿ, ಇದು ವಾಕ್ಕಾಯಿತು. ಇದು ಪ್ರತಿಷ್ಠಾ, ಇವೆಲ್ಲ ಗುಣಗಳು. ವಸಿಷ್ಠತ್ವ, ಪ್ರತಿಷ್ಠತ್ವ, ಜ್ಯೇಷ್ಠತ್ವ ಇವೆಲ್ಲ. ಯದ್ವಾಹಂ ಪ್ರತಿಷ್ಠಾಸ್ಮಿ ತ್ವಂ ತತ್ ಪ್ರತಿಷ್ಠೋಸಿ, ನಾನು ಪ್ರತಿಷ್ಠಾ ಅಲ್ಲ ನೀನಪ್ಪ ಅಂಥೇಳಿ. ಮತ್ತೆ ಯದ್ವಾಹಂ ಸಂಪದಸ್ಮಿ, ಉದ್ದಕ್ಕೂ ಹೇಳ್ಕೊಂಡ್ಬಂದ್ಯಾರೆ. ಆ ಸಂಪತ್ತು ಅಂತಕ್ಕಂಥದ್ದು ನಾನು, ನೀನದು ನಾನಲ್ಲ ಅಂಥೇಳಿ ಏನು ಪ್ರತ್ಯರ್ಪಿತ, ಎಲ್ಲವನ್ನೂ ಕೂಡ ಅದನ್ನು ಪ್ರತ್ಯರ್ಪಿತ ಇತ್ಯಾದಿನ ಆಯಿತು. ಒಂದಾಯಿತು. ಇನ್ನೊಂದೇನು ಹೇಳಿದ್ರು, ಇನ್ನೊಂದು ಶಾಖೆಯನ್ನು ಇಲ್ಲಿ ಭಗವತ್ಪಾದರು ಕೌಶೀತಕಿ ಶಾಖೆ ಅಂತ ತೆಗೆದುಕೊಂಡಿದ್ದಾರೆ. ನೋಡಿ, ಈ ಕೌಶೀತಕಿ ಶಾಖೆ ಅಂತ ಇದೆಯಲ್ಲ, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಋಗ್ವೇದಕ್ಕೆ ಸಂಬಂಧಪಟ್ಟಿದೆ. ಈ ಋಗ್ವೇದದ ಒಂದು ಸಂಸ್ಕೃತದ ಸಾಹಿತ್ಯ ಹೇಗಾಗಿದೆ ಅಂತಂತಂದ್ರೆ ತುಂಬಾ ಒಂಥರ ಯಾಕೆ ಋಗ್ವೇದ ತುಂಬ ಆರ್ಷತಮವಾದ ಒಂದು ಕೃತಿ ಅದು. ಋಗ್ವೇದ ಅಂದರೆ ಅತ್ಯಂತ ಪ್ರಾಚೀನವಾದ ಕೃತಿ. ಯದ್ಯಪಿ ವೇದಗಳೆಲ್ಲವೂ ಪ್ರಾಚೀನವೇ, ಆದರೂ ಕೂಡ ವೇದಗಳಲ್ಲಿಯೂ ಕೂಡ ಯಾವುದು ಈ ಋಗ್ವೇದ ಇದೆಯಲ್ಲ, ಇದು ಪ್ರಾಚೀನತಮ. ಇದು ಹಾಗಾಗಿ ಏನಾಗಿದೆ, ಇಲ್ಲಿಯ ಒಂದು ಪದ ಸಂಯೋಜನೆ ಅದು ಇದು ಸಂಸ್ಕೃತ, ಇಲ್ಲಿ ಸಂಸ್ಕೃತವೇ ಬೇರೆ. ಆಮೇಲೆ ನಂತರ ಒಂದು ಕಾಳಿದಾಸ ಮುಂತಾದವರ ಕಾಲದಲ್ಲಿ ಬಂದ ಸಂಸ್ಕೃತವೇ ಬೇರೆ. ಈಗ ನಾವು ಮಾತಾಡ್ತಾ ಇರ್ತಕ್ಕಂಥ ಬೇರೆ ಅಂದ್ರೆ ಬೇರೆ, ಇನ್ನೇನು ವ್ಯಾಕರಣ ಬೇರೆ ಆಗಿಲ್ಲ, ಎರಡರ ಒಂದೇ. ಆದರೂ ಕೂಡ ವ್ಯಾಕರಣ ಪ್ರಕ್ರಿಯೆಯೂ ಕೂಡ ಋಗ್ವೇದದಲ್ಲಿ ಬಹಳ ಭಿನ್ನವಾಗಿದೆ. ಇವಾಗ ನಮ್ಮದು ಏನು ಪಾಣಿನಿಯ ವ್ಯಾಕರಣ ಅಂತ ನಾವು ಮಾಡ್ತೇವೆ, ಅದಕ್ಕಿಂತಲೂ ಭಿನ್ನ ಪ್ರಯೋಗಗಳು ಅಲ್ಲಿ ಕಂಡು ಬರ್ತವೆ. ಹೀಗಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಅದು ಕೌಶೀತಕಿ ಉಪನಿಷತ್ತು. ಅದಕ್ಕೇನು ಮಾಡಿದ್ರು ಆಚಾರ್ಯರು, ಪೂರ್ತಿ ಅದಕ್ಕೆ ಭಾಷ್ಯ ಬರೀದೆ ಹೋಗ್ಬಿಟ್ರು ಕೂಡ ಅದೇ ಅರ್ಥವನ್ನು ಹೇಳಿದೆ, ಬೇರೆ ಕಡೆ ಅಲ್ಲಿ ಬರೆದಿದ್ದಾರೆ. ಆದರೆ ಕೌಶೀತಕಿ ಉಪನಿಷತ್ತನ್ನ ಬಹಳವಾಗಿ ಇಲ್ಲಿ ಪ್ರಮಾಣ ವಾಕ್ಯ ತಗೊಂಡು ಅದಕ್ಕೆ ಅರ್ಥವನ್ನು ಹೇಳಿದ್ದಾರೆ ಕೌಶೀತಕಿ. ಇಲ್ಲೂ ಕೂಡ ಏನು ಮಾಡಿದ್ದಾರೆ, ಪ್ರಕೃತ ಸಂದರ್ಭದಲ್ಲಿ ಛಾಂದೋಗ್ಯ ಆಗಿತ್ತು, ಕೌಶೀತಕಿಯನ್ನು ಹೇಳಿ ಕೌಶೀತಕಿಯ ಒಂದು ವಾಕ್ಯವನ್ನು ಹೇಳಿ ಅಲ್ಲಿಯೂ ಕೂಡ ಈ ಶ್ರೇಷ್ಠತ್ವ ಜ್ಯೇಷ್ಠತ್ವ ಎಲ್ಲ ಹೇಳಿದ್ದಾರೆ. ಅಲ್ಲಿಯೂ ಕೂಡ ಪ್ರಾಣನನ್ನೇ ಹೆಚ್ಚು ಅಂತ ಹೇಳಿದ್ದಾರೆ ಈ ಇಂದ್ರಿಯಗಳು ಅಂತ ಪ್ರಕರಣ ಅಲ್ಲೂ ಹೇಳಿ, ಹೀಗೆ ಎರಡೂ ಹೇಳಿರುವುದರಿಂದ ಏನು ಮಾಡಬೇಕು, ನಾವು ಒಂದೇನು ತಗೊಳ್ಬೇಕೆ ಬೇರೆನು ತಗೊಳ್ಬೇಕೆ ಅಂತ ಹೇಳಿ ಅಲ್ಲಿ ಹೇಗಿರ್ತೋ ಅದಕ್ಕೆ ಸಮರ್ಥನೆಯನ್ನು ಕೊಟ್ಟು ನಂತರ ಸಿದ್ಧಾಂತವನ್ನು ಹೇಳ್ತಾರೆ. ಅದನ್ನು ಸ್ವಲ್ಪ ವಿವರವಾಗಿ ಹೇಳಬೇಕು, ಟೈಮ್ ಆಯ್ತು. ಇದನ್ನು ನಾಳೆ ನೋಡೋಣ. ಈ ಕೌಶೀತಕಿಯಲ್ಲಿ ಏನು ಹೇಳಿದ್ದಾರೆ ಮತ್ತು ಇದರಿಂದ ನಮಗೇನು ಗೊತ್ತಾಗುತ್ತೆ, ಒಂದೇನಾ ಇಲ್ಲ ಬೇರೆ ಬೇರೆನಾ ಅಂತ ಇದು ಪೂರ್ವ ಪಕ್ಷ ಏನು ಮಾಡ್ತಾನೆ ಅದನ್ನು ಹೇಳಿ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.